ಸಿಕ್ಕಾಪಟ್ಟಿ ಡಿಮ್ಯಾಂಡ್ ಅಲ್ಲಿ ಇರುವಂತಹ ನಮ್ಮ ಭಾಗ್ಯ ಟಿವಿಯ ಭಾಗ್ಯ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಯಾವ ಲೆವೆಲ್ಗೆ ಅವ್ರ ಡಿಮ್ಯಾಂಡ್ ಇದೆ ಅಂದ್ರೆ ಇವತ್ತು ನಾನು ಕಮಾಂಡ್ ಮಾಡಿ ನನಗಿದ್ದೇ ಬೇಕು ಅಂತ ಮಾಡಿಸ್ಕೊಂಡು ತಿನ್ಬಹುದು. ಸೊ ಆ ಲೆವೆಲ್ಗೆ ಇದ್ದಾರೆ ಅವರು. ಇವತ್ತು ನಮ್ಮ ಕಿಚನ್ ಅಂದ್ರೆ ನಮ್ಮ ಅಡುಗೆ ಮನೆಗೆ ಬರ್ತಾ ಇದ್ದಾರೆ. ಸೊ ವೆಲ್ಕಮ್ ಮಾಡ್ಬಿಡೋಣ, ಪ್ಲೀಸ್ ವೆಲ್ಕಮ್ ಭಾಗ್ಯ ಮೇಡಮ್. ಚಾನಲ್ ನೋಡಿದ್ದೆ, ನಿಮ್ಮ ಮುಖ, ನಿಮ್ಮ ಮಧುರವಾದ ಧ್ವನಿ ಕೇಳಿರ್ಲಿಲ್ಲ. ಹೆಂಗಿದು ಅಂತ, ಯಾಕೆ ಹಿಂಗೆ, ಏನಂತ ತಪ್ಪು ಮಾಡಿದೀವಿ ನಾವು? ಗಂಡ ಹೆಂಡತಿ ಕಾಂಬಿನೇಷನ್ ನಮ್ಮ ಚಾನಲ್. ಏನ್ ಕಾಂಬಿನೇಷನ್ ಅದರಲ್ಲಿ? ಅಡಿಗೆ ನಂದು, ವಾಯ್ಸ್ ಅವ್ರದ್ದು. ಇವಾಗ ಏನ್ ಮಾಡ್ಬೇಕು ಗೊತ್ತಾ, ಅಂಕಲ್ ಕೆಳಗಡೆ ಕೂರಿಸ್ಬಿಟ್ಟು ಹಂಗ ಆಂಟಿ ನೀವು ಅಡಿಗೆ ಮಾಡ್ತಾ ಇರಿ, ಅಂಕಲ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಹೇಳ್ಬೇಕು ನಾನು. ಓಕೆ, ಸೊ ವೆಲ್ಕಮ್ ಟು ಅವರ್ ಅಡಿಗೆ ಮನೆ ಭಾಗ್ಯಕ್ಕ. ಥ್ಯಾಂಕ್ ಯು. ಲೈಫು ತುಂಬಾ ಚೆನ್ನಾಗಿದೆ. ಓಕೆ, ಸೊ ಏನ್ ತಗೊಂಬಂದಿದ್ರ ನಮಗೋಸ್ಕರ ಇವತ್ತು? ಹೆಸರು ಬೇಳೆ ಪಾಯಸ, ಅದ್ರಲ್ಲೂ ಹಲಸಿನ ಹಣ್ಣನ್ನು ಉಪಯೋಗಿಸಿ ಹೆಸರು ಬೇಳೆ ಪಾಯಸ. ಸೊ ದಿಸ್ ಇಸ್ ಹಲಸಿನ ಹೆಸರು ಬೇಳೆ ಪಾಯಸ. ಅಕ್ಕ, ಇವಾಗ ನಿಮ್ಗೆ ಹೆಸರು ಬೇಳೆ ಮಾಡಕ್ಕೆ ಏನ್ ಕೊಡ್ಲಿ ನಾನು ನಿಮ್ಗೆ ಪಾಯಸ ಮಾಡಕ್ಕೆ? ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ಅಂತ. ಬೆಲ್ಲ ಕರಗಿಸ್ಕೊಳಕ್ಕೆ ಕೊಟ್ಟಿದ್ದೀನಿ. ಓಕೆ, ಏನ್ ಹಾಕೋಣ ಇವಾಗ ಅದಕ್ಕೆ? ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದೀವಿ ಇಲ್ಲ ಆಲ್ರೆಡಿ. ಬೆಲ್ಲ ಹಾಕಿ ಇದು ಮುಳುಗಷ್ಟು ನೀರು ಹಾಕೋಬೇಕಾಗುತ್ತೆ. ಎಷ್ಟು ಹಾಕೋಬೇಕು ಪ್ರಮಾಣ ಬೆಲ್ಲ? ಹೆಸರು ಬೇಳೆ ಏನು ತಗೊಂಡಿರ್ತೀವಿ ಅದಕ್ಕೆ ಡಬಲ್ ಬೆಲ್ಲ ಹಾಕೊಂಡ್ರೆ ಸಾಕು. ಓಕೆ ಓಕೆ, ಅದ್ರ ಡಬಲ್. ಹೌದು, ಆಗ್ಬೋದಾ? ಸಾಕು. ಅದು ನನ್ನ ಕೆಲಸ, ನನ್ನ ಅಡುಗೆ ಮನೇಲಿ ನಾನೇ ನಂಗೆ ಕೋಪ ಬರ್ಸ್ಬಾರ್ದು. ಮಕ್ಕಳು ಮರಿ? ಇಬ್ಬರು ಮಕ್ಕಳಿದ್ದಾರೆ. ಸೂಪರ್. ಏನ್ ಸ್ಕೂಲ್ಗೆ ಹೋಗ್ತಿದಾರ? ನರ್ಸರಿ? ಫಸ್ಟ್ ಇಯರ್ ಡಿಗ್ರಿ ಒಬ್ಬ, ಥರ್ಡ್ ಇಯರ್ ಡಿಗ್ರಿ ಒಬ್ಬ. ನೀನಕ್ಕ ಹುಟ್ಟಿದಂಗೆ ಮತ್ತೆ ಬೆಲ್ಲ ಕರ್ಗೋ ಟೈಮಲ್ಲಿ ಹಲಸಿನ ಪೇಸ್ಟ್ ಮಾಡ್ಕೊಂಬಿಡ. ಸೂಪರ್ ಅಕ್ಕ. ಇದನ್ನ ಪೇಸ್ಟ್ ಮಾಡಿ ಹಿಂಗೆ ನುಣ್ಣಗೆ ಮಾಡ್ಬೇಕು. ನುಣ್ಣಗೆ ಪೇಸ್ಟ್ ಮಾಡಿ. ಓಕೆ, ಸೊ ಇವತ್ತು ನಾವು ಪಾಯಸ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಒಂದ್ಸರಿ ನೋಡ್ಬಿಡಿ ಮೇಡಮ್. ಏನಾಗಿದೆ? ಸಾಕು ಸಾಕಾ? ಸಾಕು ಸಾಕು. ತಗೊಳ್ಳಿ ಮೇಡಮ್. ಬೆಲ್ಲನೂ ಕರಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದನ್ನ ಸೋದಿಸ್ಕೋಬೇಕು. ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀವೋ ಡೈರೆಕ್ಟ್ ಅದಕ್ಕೆ ಸೋದಿಸ್ಕೋಬೇಕಾ? ನಾನೇನೋ ಅಕ್ಕ, ಈಗ ಮದ್ವೆ ಆಗಿ ಒಂದ್ 5-6 ವರ್ಷ ಆಗಿರುತ್ತೆ. ಮಕ್ಕಳುಗಳು ಕಿಚ ಪಿಚ ಅಂತ ಓಡಾಡ್ತಿರ್ತಾರೆ. ಮಕ್ಕಳು ವಯಸ್ಸಿಗೆ ಬಂದಿರೋ ಮಕ್ಕಳು. ದೇವರೇ. ಹೆಸರು ಬೇಳೆ ಬೇಯಿಸಿ ಇಟ್ಕೊಂಡಿರೋದು, 1 ಕಪ್ ಅಷ್ಟು ಹೆಸರು ಬೇಳೆನ ಒಂದು 3-4 ನಿಮಿಷ ಫ್ರೈ ಮಾಡಿ ಅದು ಮುಳುಗಷ್ಟು ನೀರು ಹಾಕಿ 4-5 ವಿಷಲ್ ಕೂಗಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಮ್ಯಾಶ್ ಮಾಡಿರೋದು. ಮ್ಯಾಶ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಶ್ ಮಾಡಲಿಲ್ಲ ಅಂದ್ರೆ ಟೇಸ್ಟ್ ಬರೋದಿಲ್ಲ. ಸರಿ ಸರಿ, ಓಕೆ. ಇವಾಗ ಇದನ್ನ ಈ ಬೆಲ್ಲ ಸೋದಿಸ್ಕೊಂಡಿರೋಂಥ ನೀರಿಗೆ ಹಾಕೋಬೇಕು, ಬೆಲ್ಲದ ನೀರಿಗೆ ಹಾಕೋಬೇಕು. ನೀವ್ ಅವಾಗ್ಲೇ ನನ್ನ ಏನಂದ್ರಿ? ಆಂಟಿನಾ? ನಾನು ಆಂಟಿನಾ ಅಂದ್ರು. ನೀವು ಆಂಟಿನೇ ಇವಾಗ? ನೀವು ಕರಿಯಂಗಿಲ್ಲ. ನಾ ಕರಿಬಾರದು. ಕರಿಬಾರ ನಿಮ್ಗೆ ಪಾಯಸ ಕೊಡೋದಿಲ್ಲ. ನೀವು ನನ್ನ ಅಡುಗೆ ಮನೆಗೆ ಬಂದ್ಬಿಟ್ಟು ನನಗೆ ಪಾಯಸ ಕೊಡೋದಿಲ್ಲ ಅಂತ? ಸ್ಪೂನ್ ಕೊಡಿ, ತಗೊಳ್ಳಿ. ಏನೋ ಅಕ್ಕ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನನಗೂ ಹೊಟ್ಟೆ ತುಂಬಾ ಬಡಿಸ್ಲಿ ಅಂತ ಕರೆದ್ರೆ ಪಾಯಸ ಕೊಡೋದಿಲ್ಲ ಅಂತ. ಆಂಟಿ ಪಾಂಡಿ ಅಂದ್ರೆ ಪಾಂಟಿ ಅಂತಿಲ್ಲ, ನಾನು ಆಂಟಿ ಅಂತ. ಸ್ವಲ್ಪ ಕಾಯಿ ತುರಿ. ಓಕೆ, ಎಷ್ಟು ಹಾಕೋಣ? 10 ಕಪ್. ಸ್ವಲ್ಪ ಇದು ಒಲೆ ಹಾಕೋಬೋದಾ ಇವಾಗ? ಇಲ್ಲ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಟ್ಟಿಗೆ ಆಯ್ತು. ಸ್ವಲ್ಪ ಇವಾಗ ಸ್ಪೂನ್ ಕೊಡಿ ಮಿಕ್ಸ್ ಮಾಡೋದಕ್ಕೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಾಗ ಮಿಕ್ಸ್ ಮಾಡ್ಬೇಕು. ನಾನು ಅಡುಗೆ ಮನೆಯಲ್ಲಿ ಮಿಕ್ಸ್ ಅನ್ಬಾರ್ದು, ಗುಲುಗುಲಿಟ್ ಅನ್ಬೇಕು. ನನಗೆ ಹೇಳಕ್ಕೆ ಆಗ್ತಿಲ್ವಲ್ಲ. ಗುಲುಗುಲಿಟ್ ಇಲ್ಲ, ಪಾಯಸನೇ ಕುಡಿಯಲ್ಲ. ಏನ್ ಹೇಗಿದೆ ಅನ್ಬಿಡ್ತೀನಿ ನಾನು. ನೋಡಿಲ್ಲ ಅಷ್ಟು ಇಲ್ಲ, ನೀವು ಮಿಸ್ ಹಿಂಗ ಆಟ ಆಡಿಸ್ತಿರಲ್ಲಕ್ಕ. ಅದು ಒಂದಿನ ಕಾಣಿಸ್ಕೊಂಡಿಲ್ಲ ಅಕ್ಕ, ಎದುರುಗಡೆ ನೋಡಿ ಹಾಕಿ ನುರಿತವ್ರು ನನ್ನೇ. ಇವಾಗ ಮಿಕ್ಸ್ ಆಗಿದೆ, ನಿಮ್ ಕೆಲ್ಸ ಶುರು ಮಾಡ್ಕೊಳ್ಳಿ. ಸ್ಟವ್ ಹಚ್ಚಿ. ನಾನು ಹಚ್ಚೋದು, ನೀವು ಬೈಯೋದು ಯಾಕೆ ಬೇಕು? ಬುದ್ಧಿವಂತರ ಲಕ್ಷಣ. ಬದುಕದ್ ಕಲ್ತ್ಬಿಟ್ರಿ ನೀವು. ಹೆಸರು ಬೇಳೆ ಬೇಯಿಸಿದ ನೀರು ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ ನಾನು. ಬೇಕಂದ್ರೆ ಬಳಸ್ಕೋಬಹುದು ಅಂತ. ಸ್ವಲ್ಪ ನೀರು ಹಾಕೋದು, ಒಂದು ಅರ್ಧ ಕಪ್ ಅಷ್ಟು. ಒಂದು 5 ನಿಮಿಷ ಬಿಸಿ ಆದ್ರೆ ಸಾಕು. ಈ ಟೈಮಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳಿ. ಆಲಿವರ್ಸ್. ಪಾಪ ಮೇಡಮ್ ಒಲೆ ಇವಳೆ ಆಕ್ಚುಲಿ ಅಂತ ಅಂದ್ಬಿಟ್ಟು ಇಷ್ಟೊತ್ತಿಗೂ ವೇಟ್ ಮಾಡಿದ್ದಾರೆ. ಆಮೇಲೆ ನಿಮ್ಮ ಹತ್ರ ಬೈಸ್ಕೊಳ್ಳೋ. ನಾನು ಮೇಡಮ್ ಬೈಲಿ, ನೀವು ಬರೀ ಕಣ್ಬಿಟ್ರೆ ಎದ್ಕೊಂಡು ಸೈಡಿಗೆ ಹೊಟ್ಟೋಯ್ತೀನಿ. ಹೆಂಗ್ ಗೊತ್ತಾ, ಅದು ಕಣ್ ಬಿಡೋದು ಅಭ್ಯಾಸ ಆಗಿದ್ದು. ಕುಕಿಂಗ್ ಆಗ್ತಿರ್ಬೇಕಾದ್ರೇನೆ ವಾಯ್ಸ್ ಓವರ್ ಆಗತ್ತೆ.
ಅವ್ರು ಏನಾದ್ರು ಮಿಸ್ಟೇಕ್ ಹೇಳಿದ್ರು ಅಂತ ಅಂದವಾಗ ನಾನು ಮಧ್ಯದಲ್ಲಿ ಮಾತಾಡಿದ್ರೆ ಬೈತಾರೆ, ವಾಯ್ಸ್ ಓವರ್ಲ್ಯಾಪ್ ಆಯಿತು ಅಂತೇಳಿ. ಅದಕ್ಕೆ ನಾನು ಹಿಂಗೆ ನೋಡಿದವಾಗ ಅವ್ರು ಸೈಲೆಂಟ್ ಆಗಿಬಿಡ್ತಾರೆ, ಏನೋ ಮಿಸ್ಟೇಕ್ ಮಾಡಿದೆ ಅಂತ. ಆ ಥರ ಸಿಂಪ್ಟಮ್ಸ್ ಅಷ್ಟೇ. ಅದು ಕುಣಿಸಬಲ್ಲೆ ಕಣ್ಣಲ್ಲೇ ಕುಣಿಸಬಲ್ಲೆ ಅದೆಲ್ಲ ಫುಲ್ಲು ಮೇಡಮ್ ಅವರು ಕಣ್ಣಲ್ಲೇ ಗಂಡನ ಫುಲ್ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ತುಪ್ಪ ಕರ್ಕಿದೆ, ಬಿಸಿನೂ ಹಾಕಿದೆ, ಸ್ವಲ್ಪ ಗೋಡಂಬಿ ಧಾರಾಳವಾಗಿ ಹಾಕ್ಕೋಬೋದು. ಧಾರಾಳವಾಗಿ ಹಾಕ್ಬೋದು ನಮ್ಮ ರೇಸನ್ನು. ಹೌದು, ತಿನ್ನೋದು ನಾವೇ ಅಲ್ವಾ. ಇದೇನು ಮೇಡಮ್? ದ್ರಾಕ್ಷಿ, ಒಣ ದ್ರಾಕ್ಷಿ. ಚೆನ್ನಾಗಿದೆ ಮೇಡಮ್. ಆಕ್ಚುಲಿ ನಾನು ಇದನ್ನ ಡ್ರೈ ಗ್ರೇಪ್ಸ್ ಅನ್ಕೋಬಿಟ್ಟಿದೆ. ಸಾಕು, ಇವಾಗ ಪಾಯಸಕ್ಕೆ ಹಾಕ್ಬಿಡಿ. ನೀವೇ ಹಾಕಿ, ನಿಮ್ಮ ಕೈಯಾರ ಹಾಕಿ. ಹೌದಾ? ಸ್ಟವ್ ಆಫ್ ಮಾಡಿಬಿಡಿ, ಅದು ನಿಮ್ಮ ಕೆಲಸನೇ. ಹಚ್ಚೋರು ನೀವೇ, ಹಾಸೋರು ನೀವೇ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಇಷ್ಟೊತ್ತು ತನಕ ನಂದು ಹವಾಯಿತು, ಈಗ ಟೇಸ್ಟ್ ಮಾಡಿ ನೀವು ಹೇಳಬೇಕು. ಓ ಮೈ ಗಾಡ್, ಆಕ್ಚುಲಿ ಹಳಸಿನ ಹಣ್ಣು ಮಧ್ಯದಲ್ಲಿ ಒಂಥರ ಸಕ್ಕತ್ತಾಗಿ ಸಿಗ್ತಾ ಇದೆ. ಮನೇಲಿ ಯಾವ್ದಾರ ಫಂಕ್ಷನ್ ಮಾಡಿದ್ರಂತೂ ಜನ ಊಟ ಮಾಡ್ತಾರೋ ಬಿಡ್ತಾರೋ, ಪಾಯಸ ಅಂತೂ ಕುಡ್ಕೊಂಡು ಹೋಗ್ತಾರಪ್ಪ ಡೆಫಿನೆಟ್ಲಿ. ಸೊ ನಮ್ಮ ಭಾಗ್ಯ ಮೇಡಮ್ ಅವರ ಇವತ್ತು ಈ ಅದ್ಭುತವಾದ ಪಾಯಸಕ್ಕೆ ನಮ್ಮ ಕಡೆಯಿಂದ ಹರೀಶ್ ಮಾತಿಗೆ ಹೆಸರು ಬೇಳೆ ಹಲಸಿನ ಪಾಯಸ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ ಪುಡಿ ಬೆಲ್ಲ ಹಾಕಿ ಬೆಲ್ಲ ಮುಳುಗುವಷ್ಟು ನೀರು ಸೇರಿಸಿ ಚೆನ್ನಾಗಿ ಕುದಿಯಲು ಬಿಡಿ. ನಂತರ ಒಂದು ಮಿಕ್ಸಿ ಜಾರಿಗೆ ಬಿಡಿಸಿದ ಹಲಸಿನ ತೊಳೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಜಾಲರಿಯಲ್ಲಿ ಬೆಲ್ಲದ ನೀರನ್ನು ಒಂದು ಬಾಣಲೆಗೆ ಶೋಧಿಸಿಕೊಳ್ಳಿ. ನಂತರ 1 ಕಪ್ ಬೇಯಿಸಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಹೆಸರು ಬೇಳೆ ಮಿಶ್ರಣ, ರುಬ್ಬಿದ ಹಲಸಿನ ಹಣ್ಣಿನ ಪೇಸ್ಟ್, 1 ಕಪ್ ಕಾಯಿ ತುರಿ ಹಾಕಿ 5 ನಿಮಿಷ ಬೇಯಲು ಬಿಡಿ. ಈಗ ಒಂದು ಒಗ್ಗರಣೆ ಪಾತ್ರೆಗೆ 3 ಚಮಚ ತುಪ್ಪ ಹಾಕಿ ಕಾಯಲು ಬಿಡಿ. ತುಪ್ಪ ಕಾದ ನಂತರ ಸ್ವಲ್ಪ ಗೋಡಂಬಿ, ಒಣ ದ್ರಾಕ್ಷಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಹುರಿದುಕೊಂಡು ಮಿಶ್ರಣಕ್ಕೆ ಸೇರಿಸಿಕೊಂಡರೆ ರುಚಿಯಾದ ಹೆಸರು ಬೇಳೆ ಹಲಸಿನ ಪಾಯಸ ಸವಿಯಲು ಸಿದ್ಧ. ಭಾಗ್ಯ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯೂಟ್ಯೂಬ್ಗೆ ಅಂತಾನೆ ಮೀಸಲಿಟ್ಟ ಸಮಯವನ್ನ ನಮಗಾಗಿ, ನಮ್ಮ ಅಡುಗೆ ಮನೆಗಾಗಿ ಕೊಟ್ಟಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಕಾಣಿಕೆ. ಇದು ಆಹಾರ ಅವರ ಮಸಾಲಾ ಪೌಡರ್ ಕ್ರಿಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನು ಓಪನ್ ಮಾಡಿ ಪರಿಮಳವನ್ನ ಆನಂದಿಸಿದ ತಕ್ಷಣ ನೀವೇ ಹೇಳ್ತೀರಾ ಆಹಾ ಅಂತ. ಮೇಡಮ್, ನಮ್ಮ ಕಡೆಯಿಂದ ಆಹಾರ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ನಿಮಗೆ ಮಸಾಲ ಇಷ್ಟ ಆದರೆ ಆಹಾರ.com ಅಲ್ಲಿ ಕೂಡ ನೀವು ಆರ್ಡರ್ ಮಾಡ್ಕೊಳ್ಳಿ. ಓಕೆ, ಶೋರ್. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ನಿಮ್ಮ ನಗು ಎಷ್ಟು ರಿಫ್ರೆಶಿಂಗ್ ಆಗಿದೆಯೋ ನಿಮ್ಮ ಲೈಫು ಕೂಡ ಅಷ್ಟೇ ರಿಫ್ರೆಶಿಂಗ್ ಆಗಿರಲಿ. ನಮ್ಮ ಅಡುಗೆ ಮನೆ ಕಾರ್ಯಕ್ರಮ ಕೂಡ ನೋಡ್ತಾ ಇರಿ, ಆಗಾಗ ಬರ್ತಾ ಇರಿ. ಥ್ಯಾಂಕ್ ಯು. ಒಳ್ಳೆಯದು. ಇವತ್ತು ಬರ್ತಾ ಇರೋ ಗೆಸ್ಟು ನಮ್ಮ ಅಡಿಗೆ ಮನೆಯ ಪರ್ಮನೆಂಟ್ ಅಭಿಮಾನಿ. ನಾನು ಅಂದ್ರೆ ಜೀವ ಬಿಡ್ತಾರೆ. ಅವರು ಬರೀ ಬಾಣ್ಲಿಲ್ ರೋಸ್ಟ್ ಮಾಡ್ತಾರೆ, ನಾನು ಅವ್ರನ್ನೇ ರೋಸ್ಟ್ ಮಾಡ್ತೀನಿ. ಇವತ್ತು ಒಬ್ರಿಗೊಬ್ರು ರೋಸ್ಟ್ ಮಾಡಿಸ್ಕೋಬೇಕು ಅಂತಾನೆ ನಾನೇ ಡಿಸೈಡ್ ಮಾಡಿ ಕರೆಸ್ಕೊಂಡಿರೋ ಈ ಗೆಸ್ಟು. ಸೊ ಲೆಟ್ಸ್ ವೆಲ್ಕಮ್ ವಿಜಯ್ ಸುಬ್ಬು. तू तो गड़बड़ छल छल लड़के, तू तो दड़बड़ बाय बाय बड़के. ಈ ಕಡೆ ಬರ್ಬೇಕಾ? ಈ ಕಡೆ ಚೆನ್ನಾಗಿದೆ ರೀ ಸುಬ್ಬು ಅವ್ರೆ ನಿಮ್ಮ ಜಾಕೆಟು. ನಿಮ್ಮ ಔಟ್ಫಿಟ್ ಹಂಗೆ ಚೆನ್ನಾಗಿದೆ. 1 ಸೆಕೆಂಡ್ ಹಂಗೆ ನಿಂತ್ಕೊಳ್ಳಿ. ಸೂಪರ್. ಬಂದವ್ರಿಗೆಲ್ಲ ನಾನ್ ದೃಷ್ಟಿ ತೆಗಿತೀನಿ, ಸುಬ್ಬಣ್ಣ ನಂಗೆ ದೃಷ್ಟಿ ತೆಗಿತಾರೆ. ವೆಲ್ಕಮ್ ಟು ಅವರ್ ಅಡುಗೆ ಮನೆ ಸುಬ್ಬುರಾವ್. ಥ್ಯಾಂಕ್ ಯು ಸೋ ಮಚ್. ಏನ್ ಮಾಡ್ತಿದ್ದೀರಾ? ಇವತ್ತು ಇತ್ಕಿದ ಬೇಳೆ ಮತ್ತೆ ಅದರ ಜೊತೆ ಅವಲಕ್ಕಿ ಹಾಕಿ ಮಿಕ್ಸ್ಚರ್ನ ರೆಡಿ ಮಾಡ್ತಾ ಇದ್ದೀನಿ. ಮಿಕ್ಸ್ಚರ್? ಎಸ್, ಅಂದ್ರೆ ಸಮಥಿಂಗ್ ಲೈಕ್ ಸೋಚೋ ಇದ್ಕಿದ ಅವಲಕ್ಕಿ ಮಿಕ್ಸ್ಚರ್. ಎಕ್ಸಾಕ್ಟ್ಲಿ. ಹಾ ಸೂಪರ್. ಈಗ ನೀವು ಅಡುಗೆ ಸ್ಟಾರ್ಟ್ ಮಾಡಕ್ಕೆ ಏನ್ ಕೊಡ್ಲಿ? ಬಾಣ್ಲಿ ಏನಣ್ಣ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋಣ. ನೀನು ಬಾಣ್ಲಿಗಿಣಿಂದ ಕರಿಬೇಡ ಪ್ಲೀಸ್. ನಿಮ್ಮನ್ನ ಎಲ್ಲಿ ಕರೆದ್ನಪ್ಪ? ಬಾಣ್ಲಿ ಕೇಳಿದ್ದು. ಫ್ಯಾನ್ ಅನ್ಬೇಕು, ನಮ್ಮ ಇಂಗ್ಲೀಷು. ಸೂಪರ್. ಸದ್ಯಕ್ಕೆ ಈಗ ಇದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋಣ, ಎಣ್ಣೆ ಬಿಸಿ ಮಾಡೋಣ. ಓಕೆ, ಸೊ ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.
ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಸೊ ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪ್ನಿ ಅವರು. ಈ ಕಂಪನಿನಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ನಾವು ಬಳಸ್ತಾ ಇರೋದು, ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರ ತುಂಬಾ ಡಿಫ್ರೆಂಟ್ ಆಯಿಲ್ಗಳು ಕೂಡ ಸಿಗುತ್ತೆ. ಅಂಡ್ ಆಯಿಲ್ ಬಳಸಿ ಮಾಡಿರುವಂತ ಅಡುಗೆಯನ್ನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಯಾಕೆ ಅಂತಂದ್ರೆ ಬ್ರ್ಯಾಂಡ್ ಹೇಳುತ್ತೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಸೊ ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತ ಆಯಿಲ್. ಮಾಡರ್ನ್ ಫೆಸಿಲಿಟೀಸ್ ನಲ್ಲಿ ಪ್ರಿಪೇರ್ ಆಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡೋದು. ಸೊ ಇಕ್ಕಿದ ಬೇಳೆನ ಕರೆಕ್ಟಾಗಿ ಎಲ್ಲ ಇತ್ತುಕೊಂಡು 1 ಕಪ್ಗಾಗುವಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ನೀಟಾಗಿ ಈ ಥರ ಚೂರೇ ಹಾಕೋಬೇಕು, ಒಟ್ಟಿಗೆ ಹಾಕೊಳಕ್ ಹೋಗ್ಬಾರ್ದು. ಚೆನ್ನಾಗಿ ಹಾಕ್ತೀರಾ ಕಣ್ರಿ. ಅಬ್ಬಬ್ಬಬ್ಬಬ್ಬಬ್ಬ, ಅಯ್ಯೋ ಇಂತ ಅಮೃತ ಹಸ್ತ ಬಳದ್ ಹಾಕೋ ಅಭ್ಯಾಸ ಇಲ್ವೇ? ಹಂಗ ಇವತ್ತಿಂದ ರೂಢಿಸ್ಕೊಂತೀವಿ ಬಿಡಿ. ಯಾವ್ದನ್ನು ವೇಸ್ಟ್ ಮಾಡಬಾರ್ದು. ಹೊರೆ ಎಲ್ಲ ನಿಧಾನಕ್ಕೆ ಹೋಗ್ಲಿ. ಹಾಗೆ ಈಗ ನೊರೆ ಒಂದ್ ಮಟ್ಟಿಗೆ ಕಮ್ಮಿ ಆಗಿದೆ. ಓಕೆ. ಸೊ ನಿಮ್ ಶೋನೆಲ್ಲ ಕಾಲ್ ಮಾಡೋರು ಯಾರು ನಿಮ್ಗೆ ಐ ಲವ್ ಯು ಸುಬ್ಬು ಅಂತ ಹೇಳಿಲ್ವಾ? ಕವಿತೆಗಳೆಲ್ಲ ಬರೆದು ಬಿಟ್ಟವ್ರೆ. ಸಂಸಾರ ಮಾಡೋದೊಂದು ಬಾಕಿ ಫೋನಲ್ಲಿ ಏನೆಲ್ಲ ಆಗಿದೆ. ಅದ್ ಹೆಂಗ್ ಮಾಡ್ತೀರಾ? ಈಗ ನಾನೇ ಕಾಲ್ ಮಾಡ್ತೀನಿ. ನಮಸ್ತೆ, ಯಾರಿದು, ಎಲ್ಲಿಂದ? ಹಲೋ ನಮಸ್ತೆ ಸರ್. ಸರ್ ನನ್ನ ಹೆಸರು ನಯನ ಅಂತ. ಸರ್ ಅಡುಗೆ ಮನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ದೊಡ್ಡ ಫ್ಯಾನ್ ಸರ್. ಒಳ್ಳೇದಾಗ್ಲಿ. ಹೆಂಗಿದೆ ಜೀವನ? ಜೀವನ ಹರಿದೂರ್ಬಾಗ್ಲಾಗಿದ್ರು ಸರ್ ಮೇಲ್ಗಡೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ಅಷ್ಟೇ ಅಲ್ವೇ ಜೀವನ? ಅಷ್ಟೇ ಸರ್, ಸಾಕು ಸರ್. ನಿಮ್ದು ಹರಿದೂರ್ಬಾಗ್ಲಾಗಿದೆ ಅಂತ ಗೊತ್ತು. ಅದು ನೋಡಿ ಸರ್, ಶೋ ಮಾಡಕ್ ಬರ್ತಿರಲ್ಲ ಹಂಗೆ ಸರ್. ಇಲ್ಲ, ನಮ್ದು ಊರ್ ಭಾಗ ಆಗ್ಲಿಲ್ಲ, 3 ಬಾಗ್ಲಾಗಿದೆ ಹೇಳಿ. ಹಾ ಸರ್, ಮದ್ವೆ ಆಗಿ ಸರ್ ಹರಿದು ಊರ್ ಬಾಗ್ಲೇ ಆಗುತ್ತೆ ಸರ್. ಇಲ್ಲ, ಅದಕ್ಕೆ ನಾವು ಆಗಿಲ್ಲ. ಹಾ. ಯಾವ ಸಂಗ್ ಬೇಕಿತ್ತು ನಿಮಗೆ? ಯಾವ ಸಂಗ್ ಬೇಕಿತ್ತು? ನೀನೇ ಬೇಕು. ಯಾರೋ ಪಕ್ಕದ ಮನೆ ಅಂಕಲ್ ಗಾಡ್ದಂಗೆ ಇದೆಯಲ್ಲ ಹಾಡು. ಸರ್ ಅಂಕಲ್ಗೆಲ್ಲ ಕಾಳಾಕಷ್ಟು ಬರ್ಗೆಟ್ಟಿಲ್ಲ ಸರ್. ಸರ್ ಮತ್ತೆ ಅದೇನೋ ಚಾಲೆಂಜ್ ಕೇಳಿದ್ರಲ್ಲ ಸರ್ ಇವತ್ತು, ಅದೇನೋ ಚಾಲೆಂಜ್ ಏನಂತ ಅಂದ್ರೆ, ಇವಾಗ ನೀವು ಉಮಾ ಅವರು, ನಿಮಗೆ ಕನ್ನಡ ಎಷ್ಟು ಚೆನ್ನಾಗಿ ಬರುತ್ತೆ ಟೆಸ್ಟ್ ಮಾಡೋಣ, ಆಯ್ತಾ? ಫಾಸ್ಟ್ ಆಗಿ ನಿಮ್ಮ ಹೆಸರು ಒಂದು 15 ಸರಿ ಫಾಸ್ಟ್ ಆಗಿ ಹೇಳಿ ನೋಡೋಣ. ಏನ್ರಿ ಇದು ಇಷ್ಟೊಂದು ಕಿಸ್ಕೊಟ್ಬಿಟ್ರಿ ಫೋನಲ್ಲಿ? ಜೀವನ ಯಾಕೆ ಸರ್ ಬೇಕು ನಿಮ್ಗೆ? ಸರ್ ಹಾಡ್ ಚೇಂಜ್ ಮಾಡ್ಲಾ ಸರ್? ಮಾಡಿ. ಹಾವಾದ್ರೂ ಕಚ್ಚಾಬಾರ್ದ, ಚೇಂಜ್ ಆದ್ರೂ ಕುಕ್ಕಾಬಾರ್ದು, ಅದನ್ನ ಹಾಕಿ ಸರ್. ಖಂಡಿತವಾಗ್ಲು. ಏನೋ ಲೈಕ್ ಸುಮಾರು ಜನ ಕಾಲ್ ಮಾಡೋರು ಅವ್ರಿಗೆ ಈ ಸಾಂಗ್ ನ ಡೆಡಿಕೇಟ್ ಮಾಡ್ಕೊಂತಾರೆ. ಸೊ ನಿಮಗೋಸ್ಕರ ಈ ಸಾಂಗ್ ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ಇದೀಗ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಈಗ ಕಡಲೆ ಬೀಜ ಹಾಕಿದೀವಿ. ಕಡಲೆ ಬೀಜ ನಿಧಾನಕ್ಕೆ ಫ್ರೈ ಆಗ್ತಾ ಇದೆ. ಪಕ್ಕದಲ್ಲಿ ಜಾಗ ಇರೋದ್ರಿಂದ ಕೊಬ್ಬರಿನೂ ಹಾಕ್ಬಿಡೋಣ. ನೀವು ಸಂಧಿಗೊಂದೆಲ್ಲ ಹೆಂಗ್ ನುಗ್ಗಿ ಹೋಗ್ತಿದ್ದೀರಾ ಅಂತ ಇವಾಗ ಗೊತ್ತಾಯ್ತು ನನಗೆ. ಎಕ್ಸಾಕ್ಟ್ಲಿ. ಅಷ್ಟಾಗನು ಬಿಡಲ್ವಲ್ಲಣ್ಣ? ಆಫೀಸಿಯಲ್ ಅಡುಗೆ ಮಾಡಕ್ ಬರಲ್ವಲ್ಲ ನಿಂಗೆ? ಅಲ್ಲ, ಕರೆಕ್ಟ್ ಆಗಿ ಹೋಗ್ಬೇಕಾಗಿರೋ ಟೈಮಿಗೆ ಹೋಗ್ಬೇಕು ಅಂದ್ರೆ ಸಂಧಿಗೊಂದೆಲ್ಲ ಹೋಗ್ಬೇಕು. ಸೈಡಲ್ಲಿ ಅಷ್ಟೊಂದು ಜಾಗ ಇದೆ, ಆ ಕಡೆ ಬಳಸ್ಕೊಳ್ಳೋಣ. ಯೂಸ್ ದ ಆಪರ್ಚುನಿಟಿ. ಇದನ್ನ ತೆಗೆದು ಸ್ವಲ್ಪ ಸೈಡಿಗಿಟ್ಟು ಕೊಬ್ಬರಿನೂ ಸಹ ಈಗ ತೆಕ್ಕೊಂತಾ ಇದೀವಿ. ನಮ್ಮ ನಯನ ಅವರು ನಮಗೆ ಹೆಲ್ಪ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಬ್ಯಾಚುಲರ್ ಅಂದಿ ಅಲ್ವಣ, ಪಾಪ ಹೊಟ್ಟೆ ಉರಿದೋಯ್ತು, ಅದಕ್ಕೆ ಇಷ್ಟಾರ ಸಹಾಯ ಮಾಡೋಣ ಅಂತ. ಅದಕ್ಕೆ ಕಡಲೆ ಪಪ್ಪು ಜಾಸ್ತಿ ಹೊತ್ತು ಬೇಯಿಸಕ್ ಹೋಗ್ಬಾರ್ದು, ಇಲ್ಲ ಜೀವನ ಸೀದೋದಂಗೆ ಇದು ಸೀದೋಗುತ್ತೆ. ಹಿಂಗೆ ತೆಗೆದು ಹಿಂಗೆ ಗೋಡಂಬಿ ಮತ್ತೆ ಬಾದಾಮಿ ಪೀಸ್ ಮಾಡಿರೋದು. ಸೊ ಎರಡನ್ನು ಒಟ್ಟಿಗೆ ಹಾಕೊಳ್ಳೋಣ. ಇದು ಅಷ್ಟೇ ಸ್ವಲ್ಪ ಬೇಗ ಫ್ರೈ ಆಗುತ್ತೆ, ಜಾಸ್ತಿ ಫ್ರೈ ಮಾಡಬಾರ್ದು. ಪರವಾಗಿಲ್ಲ ಸುಬ್ಬು ಅವರು, ಮದ್ವೆ ಆಗೋ ಎಲ್ಲ ಎಲಿಜಿಬಿಲಿಟಿ ಇದೆ ನಿಮ್ಗೆ ಆಕ್ಚುಲಿ. ಹೌದು, ಅದು ನಮಗೆ ಹೆಂಗೆ ಹೆಂಡತಿ ಕೂರ್ಸ್ಕೊಂಡು ಅನ್ನ ಹಾಕ್ಬೇಕು ಅಥವಾ ನೀವೇ ಕೂರ್ಸಿ ಅನ್ನ ಹಾಕ್ತಿರೋ? ಹೆಂಗಾರು ಪರವಾಗಿಲ್ಲ, ಹಾಕಿ ತಿಂದ್ರು ಓಕೆ, ಇಲ್ಲ ಮಾಡಾಕಿದ್ರು ಓಕೆ. ಒಟ್ಟಲ್ಲಿ ಬೇಕು ಬೇಕು, ಯಾವುದೋ ಒಂದು ಬೇಕು. ಅವಲಕ್ಕಿ ನಿಮ್ಗೆ ಗೊತ್ತಿರೋ ಹಂಗೆ ಎಣ್ಣೆಗೆ ಹಾಕಿದ ತಕ್ಷಣ, ಸೊ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಹಿಡ್ದೇನೆ ಹಿಂಗೆ ಹಾಕಿ ಹಿಂಗೆ ತೆಗಿಬೇಕು. ರೆಡಿ? ಈಗ ಫ್ರೈ ಮಾಡಿರೋದನ್ನೆಲ್ಲ ಒಂದು ಬೌಲ್ಗೆ ನಿಧಾನಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ತಿಂದು ಇಷ್ಟು ಬೆಳಗಿದ್ದೀರಾ ನೀವು? ಹೌದು. ಸ್ವಲ್ಪ ಅಚ್ಕಾರದ ಪುಡಿ, ನಿಮ್ಮ ರುಚಿಗೆ ತಕ್ಕಷ್ಟು. ನಿಮ್ಮ ಸೈಡಲ್ಲಿ ಖಾರ ಜಾಸ್ತಿ ಅಲ್ಲ? ಹೌದಪ್ಪ. ಸೊ ರುಚಿಗೆ ತಕ್ಕಷ್ಟು ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕಿ, ಆಮ್ಚೂರ್ ಪೌಡರ್ ಅಂತ. ಸೊ ಇದು ಬಂದು ಮಾವಿನ ಹಣ್ಣು, ಡ್ರೈ ಮಾವಿನ ಹಣ್ಣ ಬಿಸಿಲಲ್ಲಿ ಒಣಗಿಸಿ ಮಾಡಿರುವಂತಹ ಪೌಡರ್. ನಮಗೆ ಗೊತ್ತೇ ಇರಲಿಲ್ಲ ಸರ್. ಅಲ್ಲ ಹೇಳದ್ನಪ್ಪ,
ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಹಂಗೆ ಉಪ್ಪು ಕಮ್ಮಿನ ಜಾಸ್ತಿನ ನೀವು? ಅಣ್ಣ ಖಾರಕ್ಕೆ ತಕ್ಕಂಗೆ ಉಪ್ಪು ಹಾಕೋಣ ಸಾಕು. ಹಂಗೆ ಏನಣ್ಣ ಅವಲಕ್ಕಿಗೆ ನೋವಾಗುತ್ತಾ? ಇಲ್ಲ, ಮತ್ತೆ ಅಷ್ಟು ಮೆತ್ತಗೆ ಮಾಡ್ತಿದ್ರೆ ಸ್ವಲ್ಪ ಜೋರಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದೀವಿ. ಇದಕ್ಕೆ ಸ್ವಲ್ಪ ಗಾರ್ನಿಶಿಂಗ್ಗೆ ಮೇಲ್ಗಡೆ ಹೆವಿಯಾಗಿ ನಮ್ಮಿಬ್ರು ತರ ಫ್ರೈ ಆಗಿರುವಂತಹ ಆಹಾ, ಕರಿಬೇವನ್ನು ಕರಿಬೇವು ಹಾಕೋಣ. ಸೊಪ್ಪು. ಸೊ ಮುಂಚೆನೆ ಕರೆದಿಟ್ಟುಕೊಂಡಿರುವಂತಹ ಇದೇನು ಇದು ಕರಿಬೇವನ್ನು. ಕಂಪಲ್ಸರಿನಾ ಅಥವಾ ಆಪ್ಷನಾ? ಆಪ್ಷನಲ್ ಓಕೆ. ನಮ್ಮ ಎತ್ಕಿದ ಬೇಳೆ ಅವಲಕ್ಕಿ ಮಿಕ್ಸ್ಚರ್ ರೆಡಿ. ಪ್ಲೀಸ್ ನಿಮಗೋಸ್ಕರ ಎತ್ಕಿದ ಬೇಳೆ ಅವಲಕ್ಕಿ ಮಿಕ್ಸ್ಚರ್. ಥ್ಯಾಂಕ್ ಯು. ಬೋರೋಸಿಲ್ ಅವರ ಗ್ಲಾಸ್ ಸ್ಟೋರೇಜ್ ಜಾರ್ ನಿಮ್ಮ ಅಡುಗೆ ಮನೆಯ ಸೌಂದರ್ಯವನ್ನ ಮತ್ತು ಅನುಕೂಲತೆಯನ್ನು ಹೆಚ್ಚಿಸುವ ಪರಿಪೂರ್ಣ ಆಯ್ಕೆ. 100% ಬೋರೋಸಿಲಿಕೇಟ್ ಗ್ಲಾಸ್ ನಿಂದ ತಯಾರಾಗಿದ್ದು 350 ಡಿಗ್ರಿ ತಾಪಮಾನವನ್ನ ಸುಲಭವಾಗಿ ತಡ್ಕೊಳ್ಳುತ್ತೆ. ಮೈಕ್ರೋವೇವ್, ಓವನ್, ಫ್ರಿಡ್ಜ್, ಫ್ರೀಸರ್ ಹಾಗೆ ಡಿಶ್ ವಾಷರ್ಲು ಕೂಡ ಸುರಕ್ಷಿತವಾಗಿ ಬಳಸಬಹುದು. ಸಾಮಾನ್ಯ ಪ್ಲಾಸ್ಟಿಕ್ ಅಥವಾ ಆರ್ಡಿನರಿ ಗ್ಲಾಸ್ನಂತೆ ಇದು ಆಹಾರಕ್ಕೆ ತನ್ನ ರಾಸಾಯನಿಕ ಅಂಶವನ್ನು ಬಿಡುವುದಿಲ್ಲ. ಸಾಮಾನ್ಯ ಗಾಜಿಗಿಂತ ಹೆಚ್ಚು ಗಟ್ಟಿ ಇರುವಂತದ್ದು ಮತ್ತು ಹೆಚ್ಚು ಬಾಳಿಕೆ ಬರುತ್ತೆ. ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದ್ದು ದೀರ್ಘಕಾಲ ಹೊಸದರಂತೆ ಕಾಣುತ್ತೆ. ನಾನ್ ಪೋರಸ್ ಗ್ಲಾಸ್ ಆಗಿರೋದ್ರಿಂದ ಕಲೆಗಳು ಅಥವಾ ವಾಸನೆಯನ್ನ ಹೀರಿಕೊಳ್ಳುವುದಿಲ್ಲ. ತನ್ನ ಪಾರದರ್ಶಕತೆಯಿಂದ ಹೊಳಪನ್ನ ವರ್ಷಗಳವರೆಗೆ ಕಾಪಾಡಿಕೊಳ್ಳುತ್ತೆ. ಸಾಮಾನ್ಯ ಸೋಡಾ ಲೈಮ್ ಗ್ಲಾಸ್ನಂತೆ ಇದು ಮಸ್ಕ್ ಆಗುವುದಿಲ್ಲ. ಹೇಗಿದೆ? ಬ್ಲೆಂಡ್ ಅನ್ನೋದು ಬೆಂಡ್ ಆಗ್ಬಿಟ್ಟಿದೆ ಇದ್ರೊಳಗಡೆ. ಹೌದಾ? ಹೊಸ ಟ್ರೆಂಡ್ ಇದಾಗಿದ್ರೆ ಪಿಕ್ಚರ್ಗೆ ಮೀನಿಂಗ್, ಪ್ರಾಪರ್ ಮೀನಿಂಗ್ಗೆ ಸೂಪರ್. ಹಿತುಕಿದ ಬೇಳೆ ಅವಲಕ್ಕಿ ಮಿಕ್ಸ್ಚರ್. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1 ಕಪ್ ಹಿತುಕಿದ ಅವರೆ ಬೇಳೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಎಣ್ಣೆಗೆ ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಕರಿಯಿರಿ. ನೊರೆ ಕಮ್ಮಿಯಾದ ನಂತರ ಕರಿದ ಅವರೆ ಬೇಳೆಯನ್ನು ತೆಗೆದಿಟ್ಟುಕೊಳ್ಳಿ. ಈಗ ಅದೇ ರೀತಿ ಕಡಲೆಕಾಯಿ ಬೀಜ, ಉದ್ದಗೆ ಹೆಚ್ಚಿದ ಒಣ ಕೊಬ್ಬರಿ ಚೂರು, ಗೋಡಂಬಿ, ಬಾದಾಮಿ, ಹುರಿಗಡಲೆ ಹಾಗೂ ಅವಲಕ್ಕಿಯನ್ನು ಕರೆದುಕೊಳ್ಳಿ. ಈಗ ಹುರಿದ ಎಲ್ಲ ಸಾಮಗ್ರಿಗಳನ್ನು ಒಂದು ಬೌಲ್ಗೆ ಸೇರಿಸಿ 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಡ್ರೈ ಮಾವಿನಕಾಯಿ ಪುಡಿ, ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರೋಸ್ಟ್ ಮಾಡಿದ ಕರಿಬೇವು ಸೇರಿಸಿ ಕಲಸಿಕೊಂಡರೆ ರುಚಿಯಾದ ಹಿತುಕಿದ ಬೇಳೆ ಅವಲಕ್ಕಿ ಮಿಕ್ಸ್ಚರ್ ಸವಿಯಲು ಸಿದ್ಧ. ಶುಭೋರೆ, ತುಂಬಾ ಚೆನ್ನಾಗಿರೋ ಮಿಕ್ಸ್ಚರ್ನ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಚಿಕ್ಕ ಕಾಣಿಕೆ. SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ನಮ್ಮ ಸುಬ್ಬು ಅವ್ರಿಗೊಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಇವತ್ತು ಯಾವ ಸಮಸ್ಯೆಗೆ ಯಾವ ಮನೆಮದ್ದನ್ನ ತಗೊಂಡ್ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ಸೊ ಇವತ್ತು ಯಾವ ಸಮಸ್ಯೆಗೆ ಯಾವ ಮದ್ದನ್ನ ತಗೊಂಡ್ಬಂದಿದ್ದೀವಿ? ಪೈಲ್ಸ್ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾ ಇರ್ತಾರೆ. ಕೆಲವ್ರಿಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಆ ಇರಿಟೇಷನ್ನು ಅಥವಾ ಒಂಥರ ಏನೋ ಹಿಂಸೆ ಆಗ್ತಾ ಇದ್ರು ಕೂಡ ಸಾಕಷ್ಟು ಸಾರಿ ಅದಕ್ಕೆ ಯಾವುದೇ ರೀತಿ ದೊಡ್ಡ ಪ್ರಮಾಣದ ಮದ್ದಾಗ್ಲಿ ಅಥವಾ ಚಿಕಿತ್ಸೆ ಮಾಡ್ಕೊಂಡಿರಲ್ಲ. ಬಿಕಾಸ್ ಅದೊಂದು ರಿಕವರ್ ಆಗತ್ತೆ ಅನ್ನೋ ಹೋಪಲ್ಲಿ ಇರ್ತಾರೆ ಅಥವಾ ಬೇರೆ ತರದ ಮೆಡಿಕೇಶನ್ಸ್ ಮೇಲೆ ಇರ್ತಾರೆ. ಕೆಲವ್ರಿಗೆ ಅದೆಲ್ಲ ವಾಸಿಯಾಗಿದ್ದು ಮತ್ತೆ ಬರಬಾರ್ದು ಅನ್ನೋ ಭಯ ಇರುತ್ತೆ. ಇನ್ನೂ ಸಾಕಷ್ಟು ಜನಕ್ಕೆ ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಹಿಂಸಾಜನಕವಾದ ಅನುಭವಗಳಾಗ್ತಾ ಇದ್ರೂ ಕೂಡ ಅದನ್ನ ಹೇಳ್ಕೊಳ್ತಾರಲ್ಲ. ಸೊ ಅದಕ್ಕೋಸ್ಕರ ಇವತ್ತು ತುಂಬಾ ಸ್ಪೆಷಲ್ ಆಗಿ ಜೀರಾ ಬನಾನಾ ಮಾಡಿಕೊಂಡು ಯಾವ ರೀತಿ ನಾವು ಆ ಕಂಡೀಷನ್ಗೆ ಹೆಲ್ಪ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೇವೆ. ಸೊ ಯಾರಿಗೆಲ್ಲ ಪೈಲ್ಸ್ ಪ್ರಾಬ್ಲಮ್ ಇದೆ ಅವರಿಗೆಲ್ಲ ಜೀರಾ ಬನಾನಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ಡಾಕ್ಟರ್ ಇವತ್ತು. ಸೊ ಜೀರಾ ಬನಾನಾಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ನಯನವರೇ, ಒಂದು ಫ್ರೈಯಿಂಗ್ ಪ್ಯಾನ್ ಕೊಡಿ. ಸೊ ಇದಕ್ಕೆ ಸುಮಾರು 2 ಸ್ಪೂನಷ್ಟು ಜೀರಿಗೆಯನ್ನು ವಿತೌಟ್ ಆಯಿಲ್ ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಬ್ಲೋಟಿಂಗ್ಗಾಗಲಿ, ಡೈಜೆಷನ್ಗಾಗಲಿ ಅಥವಾ ಗ್ಯಾಸ್ ಪ್ರಾಬ್ಲಮ್ ಆಗಲಿ ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಬೇಕಾಗುವಂಥ ಅಂಶಗಳಿರುತ್ತೆ. ಓಕೆ. ಆ್ಯಂಡ್ ಚೆನ್ನಾಗಿ ಹಣ್ಣಾಗಿರುವಂತಹ ಬನಾನಲ್ಲಿ ಡೈಟ್ರಿ ಫೈಬರ್ಸ್ ಯಥೇಚ್ಛವಾಗಿರುತ್ತೆ. ಸೊ ಯೂಶಲಿ ಪೈಲ್ಸ್ ಇರೋರಿಗೆ ಯಾವಾಗ ಇಶ್ಯೂ ತುಂಬ ಕಾಂಪ್ಲಿಕೇಟ್ ಆಗೋಗುತ್ತೆ ಅಂದರೆ ಹಾರ್ಟ್ ಸ್ಟೂಲ್ಸ್ ಪಾಸ್ ಮಾಡಿದ್ರೆ, ಕಾನ್ಸ್ಟಿಪೇಷನ್ ಆದರೆ ಅವರು ಪ್ರೆಷರ್ ಹಾಕಕ್ಕೆ ಶುರು ಮಾಡ್ತಾರೆ. ಅದು ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅವರೇ ನೋಡಿ, ಇದು 1 ನಿಮಿಷಕ್ಕೆ ರೋಸ್ಟ್ ಆಗೋಯ್ತು. ಓಕೆ. ಸೊ ಇದನ್ನು ನಾವೀಗ ಒಂದು ಕೋರ್ಸ್ ಪೌಡರ್ ಅಂದರೆ ಒಂದು ರಫ್ ಪೌಡರ್ ಆಗಿ ಮಾಡ್ಕೊಳ್ಳೋಣ ಕ್ವಿಕ್ಲಿ.
ಮೋರ್ ದೆನ್ ಎನಫ್. ಪರ್ಫೆಕ್ಟ್. ನಾನು ಮೀನ್ ವೈಲ್ ಬಾಳೆಹಣ್ಣನ್ನು ಸಿಪ್ಪೆ ಬಿಡಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್. ಬಾಳೆಹಣ್ಣು ತೊಗೊಳ್ಳಿ, ಈ ರೀತಿ ಸ್ಪ್ಲಿಟ್ ಮಾಡಬೇಕಷ್ಟೆ. ಇದು ಒಂದು ಚಿಕ್ಕ ಬಾಳೆಹಣ್ಣು ನಾನು ತೊಗೊಂಡಿರೋದು, ನೀವು ನೋಡ್ತಾ ಇರೋ ಹಾಗೆ. ಸೊ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪೌಡರ್ನ ಇದ್ರ ಒಳಗಡೆ ಸ್ಟಫ್ ಮಾಡ್ತಾ ಇದ್ದೀನಿ ಈ ರೀತಿ. ಸೊ ಬನಾನಾನ ಸ್ಪ್ಲಿಟ್ ಮಾಡೋದು, ಜೀರಿಗೆ ಪೌಡರ್ನ ಅದ್ರ ಒಳಗಡೆ ಸ್ಟಫ್ ಮಾಡೋದು, ದಟ್ಸ್ ಆಲ್. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಪೈಲ್ಸ್ ಪ್ರಾಬ್ಲಮ್ ಇದೆ, ಸೊ ನೀವೇನಾದರೂ ಮನೆ ಮದ್ದಿಗೆ ಕಾಯ್ತಾ ಇದ್ದರೆ ದಿಸ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ನಾವು ಒಂದ್ಸತಿ ಟೇಸ್ಟ್ ಮಾಡೋಣ. ಆಕ್ಚುಲಿ ನಾರ್ಮಲ್ ಬನಾನಾನೆ, ಬಟ್ ಜೀರಿಗೆ ಸೇರಿರೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ಇದು ತುಂಬಾ ಯುನೀಕ್ ಅನ್ಸುತ್ತೆ. ಆರಾಮಾಗಿ ತಿನ್ಬೋದಪ್ಪ, ಏನು ತೊಂದರೆ ಇಲ್ಲ, ಏನೂ ಸಮಸ್ಯೆ ಇಲ್ಲ. ರೆಮಿಡಿ ಅಂದರೆ ಹಾಗೇ ಇರುತ್ತೆ. ಎವ್ರಿ ಟೈಮ್ ನಾವು ತುಂಬ ಕಂಫರ್ಟಬಲ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಟ್ರೂ, ಗುಡ್ ಒನ್ ಆ್ಯಕ್ಚುಲಿ. ನೀವು ಕೂಡ ಟ್ರೈ ಮಾಡಿ. ಮೆಡಿಸನ್ ತುಂಬ ತೀವ್ರ ಆಗಿ ಮೆಡಿಸನ್ ತಗೊಳ್ಳೋದಕ್ಕಿಂತ ಇದು ಫಾರ್ ಬೆಟರ್ ಅಂತ. ಡಾಕ್ಟ್ರೆ, ಎಸ್, ತುಂಬ ಒಳ್ಳೆ ರೆಮಿಡಿನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. ಖಂಡಿತ. ಥ್ಯಾಂಕ್ ಯು ಸೋ ಮಚ್.